ಜ್ಯೋತಿ ಬೆಳಗಿಸು ಮನದ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಸಂಚಿಕೆಯಂತೆ ಹಲವಾರು ಪ್ರಶ್ನೆಗಳೊಂದಿಗೆ ಇಂದು ಉಮಕ್ಕವರು ಹಾಗೂ ನಂದಿನಿ ಅಕ್ಕವರು ನಮ್ಮ ಜೊತೆಗಿದ್ದಾರೆ. ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಕರ್ಮದೊಂದಿಗೆ ಸಂಕಲ್ಪದ ಪ್ರಭಾವ ಎಷ್ಟು ಆಳವಾಗಿರುತ್ತೆ. ಬಹಳ ಸತಿ ಸಂಕಲ್ಪ ಮಾಡದೆಯೇ ಕರ್ಮವನ್ನು ಮಾಡಿಬಿಡ್ತೀವಿ, ದುಡುಕ್ಬಿಡ್ತೀವಿ ಅಂದಾಗ ಆ ಕರ್ಮಗಳ ಒಂದು ಪ್ರಭಾವ ಎಲ್ಲೋ ನಮ್ಮಲ್ಲೇ ಅಡಗಿರುವಂತಹ ಒಂದು ಸಬ್ಕಾನ್ಷಿಯಸ್ ಲೆವೆಲ್, ಅಂದರೆ ಆ ಅಭಿಚೇತನದಲ್ಲಿ ಅಡಗಿರುವಂತಹ ಈ ಸಂಕಲ್ಪಗಳ ಒಂದು ಸಂಗ್ರಹ ಉದ್ವೇಗದ ರೂಪದಲ್ಲಿ ಬಂದ್ಬಿಡುತ್ತೆ. ಆಗ ನಾವು ಮಾಡಬಾರ್ದನ್ನ ಮಾಡ್ತೀವಿ, ಮಾಡಬಾರ್ದಂತ ಗೊತ್ತಿರುತ್ತೆ, ಆದರೂ ಸಹ ನಾವು ಪದೇ ಪದೇ ಅಂತ ಕರ್ಮಗಳನ್ನು ಮಾಡಿಬಿಡ್ತೀವಿ. ಅದಕ್ಕೆ ಕಾರಣ ನಮ್ಮಲ್ಲೇ ಅಡಗಿರುವಂಥ ಈ ಸಂಕಲ್ಪದ ಸಂಗ್ರಹ. ಈ ಸಂಕಲ್ಪಗಳನ್ನು ಎಲ್ಲಿವರೆಗೂ ಪರಿವರ್ತನೆ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಕರ್ಮಗಳಲ್ಲಿ ಬದಲಾವಣೆ ಬರಲ್ಲ. ಅದಕ್ಕೆ ಭಾಳ ಸತಿ ನಾವು ನೋಡ್ತೇವೆ, ಬೇರೆಯವರು ಇದು ತಪ್ಪು ಅಂತ ಹೇಳ್ಕೊಡ್ತಾರೆ, ಇದು ಒಳ್ಳೇದು ಅಂತ ಹೇಳ್ಕೊಡ್ತಾರೆ, ನಾವು ತಲೆಯಲ್ಲಾಡಿಸ್ತೀವಿ, ಅರ್ಥ ಆಯ್ತಾ ಅಂದರೆ ಮಕ್ಕಳು ಓಕೆ ಅಂತಾರೆ, ಆದರೆ ಮತ್ತೆ ಮಾಡಿದ್ದೇ ಮಾಡುತ್ತಾರೆ. ಇದು ಯಾಕೆ ಅಂದರೆ ಚಿಕ್ಕ ಮಕ್ಕಳಿಗೆ ಮಾಡಿ ತೋರಿಸಿರುವಂತಹ ಉದಾಹರಣೆಗಳು ಬೇಕು, ದೊಡ್ಡವರಿಗೆ ಆಂತರಿಕ ಅರಿವು ಬೇಕು. ಈ ಎರಡೂ ಇಲ್ಲದೆ ಇದ್ದಾಗ ಮನುಷ್ಯ ಮಾಡಿದ್ದನ್ನೇ ಪದೇ ಪದೇ ಮಾಡುವಂತಹ ಒಂದು ಸಂಕೋಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆತ್ಮೀಯರೇ, ಇವತ್ತು ಉಮಕ್ಕವರು ಮತ್ತು ನಂದಿನಿ ಅಕ್ಕವರು ಮತ್ತೊಮ್ಮೆ ನಮ್ಮೊಂದಿಗೆ ಇದ್ದಾರೆ. ಇವರಿಬ್ಬರೂ ಸಹ ಇದೇ ವಿಷಯದ ಬಗ್ಗೆ ಇನ್ನಷ್ಟು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದಾರೆ. ಅವರ ಪ್ರಶ್ನೆಗಳನ್ನು ಕೇಳೋಣ ಹಾಗೂ ಈಶ್ವರಿಯ ಜ್ಞಾನಾರ್ಥದಿಂದ ಪರಮಾತ್ಮ ತಿಳಿಸ್ತಾ ಇರುವಂತಹ ಜ್ಞಾನದ ಉತ್ತರಗಳನ್ನು ನಾವು ಕೇಳೋಣ. ಅಕ್ಕ, ಈ ಸಂಕಲ್ಪದ ರಚನೆಗೆ ಆಧಾರ ಏನಾಗಿರುತ್ತೆ ಅನ್ನೋದು, ಮತ್ತೆ ಈ ಕರ್ಮದ ಪ್ರಭಾವ ಸಂಕಲ್ಪದ ಮೇಲೆ ಜಾಸ್ತಿ ಬೀಳುತ್ತಾ ಅಥವಾ ಸಂಕಲ್ಪದ ಪ್ರಭಾವ ಕರ್ಮದ ಮೇಲೆ ಜಾಸ್ತಿ ಪ್ರಭಾವ ಬೀಳ್ತಾ ಇರುತ್ತಾ, ಇದ್ರ ಬಗ್ಗೆ ನಾನು ಸ್ವಲ್ಪ ತಿಳಿಸ್ಕೋಬೇಕ. ಇದು ಸ್ವಲ್ಪ ಗುಹ್ಯವಾದ ವಿಷಯ ಅಂತಾನೆ ನನಗೆ ಅನ್ನಿಸ್ತಾ ಇದೆ. ನೋಡಿ, ಸಂಕಲ್ಪಗಳು ಇಡೀ ದಿನ ನಾವು ಎಷ್ಟು ವಿಚಾರಗಳನ್ನು ಮಾಡ್ತೇವೆ ಅಂತ ಲೆಕ್ಕ ಮಾಡಲಿಕ್ಕೆ ಹೋದಾಗ ಬಹಳಷ್ಟು ವಿಚಾರಗಳು ಮಾಡ್ತೇವೆ. ಮೆಡಿಕಲ್ ರಿಸರ್ಚ್ ಪ್ರಕಾರ ನಾವು ನೋಡಿದಾಗ ಒಂದು ವ್ಯಕ್ತಿ ಒಂದು ದಿನಕ್ಕೆ ಒಂದು 25-30 ಸಾವಿರ ವಿಚಾರಗಳನ್ನ ಮಾಡ್ತಾರೆ. ಸಂಕಲ್ಪ ಅಂತ ಅದಕ್ಕೆ ಒಂದು ನಿಮಿಷಕ್ಕೆ 23-25 ಸಂಕಲ್ಪಗಳು ಮಾಡ್ತೀವಂತ. ಸೊ ಇಡೀ ದಿನದಲ್ಲಿ ನಾವು ಲೆಕ್ಕ ಹಾಕಿದಾಗ ಅಪ್ರಾಕ್ಸಿಮೇಟ್ಲಿ ಒಂದು 25,000 to 30,000 ಥಾಟ್ಸ್ ನಾವು ಜನರೇಟ್ ಮಾಡ್ತೀವಿ. ಆದ್ರಿಂದ ಈ ಸಂಕಲ್ಪಗಳು ನಮ್ಮಲ್ಲಿ ಏನು ಬರುತ್ತೆ ಇದೆಲ್ಲನೂ ಸಹ ನಾವು ದಿನದ ಅಂತ್ಯದಲ್ಲಿ ಎಲ್ಲ ನೆನ್ಪಿಟ್ಕೊಳ್ಳಲ್ಲ, ಬಿಡೋದು ಮಾಡ್ತೀವಿ ಅಂತ. ಆದರೆ ಬೆಳಿಗ್ಗೆ ನೀವು ಸ್ಕೂಲ್ಗೆ ಹೋಗ್ತೀರಾ, ನೀವು ಯಾರಿಗೋ ಯೋಗ ಕಲಿಸ್ಕೊಳಕ್ಕೆ ಹೋಗ್ತೀರಾ, ಆಗ ಅನಿರೀಕ್ಷಿತವಾಗಿ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬಂದ ತಕ್ಷಣವೇ ಅರ್ಜೆಂಟಾಗಿ ನಿಮಗೆ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಿಮ್ಗೆ ಗೊತ್ತಿರೋರು ಯಾರೋ ಬಂದಿದ್ದಾರೆ, ನಿಮ್ಗೆ ಭೇಟಿ ಮಾಡಬೇಕು ಅಂತೀರಾ. ಸರಿ, ಅವ್ರು ಗೊತ್ತಿರೋರು ನಿಮ್ಮ ಪರಿಚಯ, ನೀವು ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ. ಬಸ್ ಸ್ಟ್ಯಾಂಡಿಗೆ ಹೋಗಿದ ತಕ್ಷಣವೇ ಅವ್ರ ಮನೆಯಲ್ಲಿ ಏನೋ ಒಂದು ತೊಂದರೆ ಆಗಿರುತ್ತೆ, ಅದನ್ನು ನಿಮ್ಗೆ ಹೇಳಿರ್ತಾರೆ. ತಕ್ಷಣ ಅವ್ರು ಹತ್ಕೊಂಡಿರ್ತಾರೆ. ಅವರ ಅಳುವನ್ನು ನೋಡಿಬಿಟ್ಟು ನಿಮಗೂ ಸಹ ಸ್ವಲ್ಪ ಎಮೋಷ್ನಲ್ ಆಗಿ ಫೀಲಿಂಗ್ಸ್ ಬಂದು ನೀವು ಹತ್ಬಿಡ್ತೀರ. ಆ ನಂತರ ಸಮಯ ಮುಗೀತು, ಹೋಗಲೇಬೇಕು ಸ್ಕೂಲ್ಗೆ, ನೀವು ನಿಮ್ಮ ಒಂದು ಕ್ಲಾಸ್ಗೆ ಹೋಗಲೇಬೇಕು, ಹೋಗ್ಬಿಡ್ತೀರ. ದಿನದ ಅಂತ್ಯದಲ್ಲಿ ಇನ್ನಷ್ಟು ವಿಚಾರಗಳು ಬೇಕಾದಷ್ಟು ಮಾಡಿರ್ತೀರ. ದಾರಿ ಉದ್ದಕ್ಕೂ ಏನೋ ಕಾಣಿಸಿರುತ್ತೆ, ಯಾರನ್ನು ನೋಡಿರ್ತೀರ, ಅವ್ರ ಬಗ್ಗೆ ಚಿಂತನೆ ಮಾಡಿರ್ತೀರ, ಮನೆಯ ಸ್ಕೂಲಲ್ಲಿ ಹೋಗಿ ಪಾಠ ಮಾಡಿರ್ತೀರ, ಮಕ್ಕಳನ್ನ ಭೇಟಿ, ಇದೆಲ್ಲ ರಾತ್ರಿ ಮಲಗಬೇಕಾದ್ರೆ ನಿಮ್ಗೆ ಯಾವ್ದು ವಿಚಾರ ಬರುತ್ತೆ ಹೇಳಿ? ಬೆಳಗ್ಗೆ ಸ್ನೇಹಿತರನ್ನ ಭೇಟಿ ಮಾಡಿರ್ತೀವಲ್ಲ. ಯಾಕೆ ಅಂದರೆ ಅಲ್ಲಿ ನಿಮಗೆ ಫೀಲಿಂಗ್ ಆಗುವಂಥ ಕರ್ಮವನ್ನ ಅವರಿಗೆ ಸಂತೈಸಿರ್ತೀರಾ, ಅಥವಾ ಅವರ ಸನ್ನಿವೇಶ ನೋಡಿ ನಿಮ್ಗೇನೋ ಕೋಪ ಬಂದಿರುತ್ತೆ ಅಥವಾ ನಿಮ್ಗೇನೋ ಸಂತಾಪ ಬಂದಿರುತ್ತೆ. ಯು ಹ್ಯಾವ್ ಫೆಲ್ಟ್, ಯು ಹ್ಯಾವ್ ಆಕ್ಟೆಡ್. ಸೊ ದಿನದ ಅಂತ್ಯದಲ್ಲಿ 20-25 ಸಾವಿರ ವಿಚಾರಗಳು ಏನು ಅಂತಾರೆ ನಿಮಗೆ ಗೊತ್ತಿರಲ್ಲ. ಆದರೆ ಅಲ್ಲಿ ಯಾವ ವ್ಯಕ್ತಿಯನ್ನ ಭೇಟಿ ಮಾಡಿ ಯಾವ ಸನ್ನಿವೇಶದಲ್ಲಿ ನೀವು ಒಳಗಾದ್ರಲ್ಲ, ದಟ್ ಪರಿಣಾಮ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತೆ. ಮಲಗ್ತೀರ, ರಾತ್ರಿ ಮಲಗಿದಾಗನೂ ನಿಮಗೆ ಕನಸಲ್ಲಿ ಯಾರು ಬರ್ತಾರೆ? ಆ ವ್ಯಕ್ತಿ ಬರ್ತಾರೆ. ಯಾವ ಮಾತುಗಳು ಬರುತ್ತೆ? ಅವ್ರು ಮಾತಾಡಿದಂಥ ಮಾತುಗಳು ಬರುತ್ತೆ. ಅದು ಒಳ್ಳೇದಾಗಿದ್ರೆ ಖುಷಿಯಾಗುತ್ತೆ, ಕೆಟ್ಟದಾಗಿದ್ರೆ ಅವ್ರ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ದಿಸ್ ಈಸ್ ದ ಸೈಕಲ್. ಅಂದರೆ ಸಂಕಲ್ಪಗಳ ಪ್ರಭಾವ ಕರ್ಮದಲ್ಲಿ ಬೀಳುತ್ತೆ, ಆದರೆ ಆಕ್ಷನ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಯುವರ್ ಥಾಟ್ಸ್. ಒಂದ್ಸತಿ ನೀವು ಆಕ್ಟ್ ಮಾಡಿದ್ರಿ ಅಂದಾಗ ಆ ಆಕ್ಷನ್ ಎನ್ನುವಂಥದ್ದು ನಮಗೆ ಪದೇ ಪದೇ ಸಂಕಲ್ಪದ ರೂಪದಲ್ಲಿ ಬರ್ತಾನೆ ಇದೆ. ಅದಕ್ಕೋಸ್ಕರನೇ ನೋಡಿ
ಫಾರ್ ಎಕ್ಸಾಂಪಲ್, ನೀವು ಅರ್ಜೆಂಟಾಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಮ್ಮ ಮಗುಗೇನೋ ಅಲ್ಲಿ ತಿಂಡಿ ಇಟ್ಟಿದ್ದೀನಪ್ಪ ತಿನ್ಬಿಡು ಅಂದ್ರಿ, ಅವನು ಹಠ ಮಾಡ್ದ ನೀನೇ ತಿನ್ನಿಸ್ಬೇಕು ಅಂತ, ನಿಮ್ಮ ಹತ್ರ ಟೈಮ್ ಇಲ್ಲ. ಕೊನೆಗೆ ಏನು ಮಾಡಿದ್ರಿ? ಸರಿ ಮಗು ತಾನೇ, ಬೈಕೊಂಡು ಕೋಪ ಮಾಡಿಕೊಂಡು ಅವನಿಗೊಂದು ಕಪಾಳಕ್ಕೆ ಹೊಡೆದು ಅವ್ನ ಬಾಯಿ ತುರುಕ್ಬಿಟ್ಟು ಓಕೆ ನೀನು ತಿಂದ್ಯಾ ರೆಡಿ ಅಂಥೇಳಿ ಅರ್ಜೆಂಟಾಗಿ ನೀವು ಹೋದ್ರೆ ಅವನು ಹೋದ. ದ ಎಂಡ್ ಆಫ್ ದ ಡೇ ನಿಮ್ಗೇನು ನೆನಪು ಬಂತು? ಅಯ್ಯೋ ಪಾಪ ಚೆನ್ನಾಗಿ ಪ್ರೀತಿಯಿಂದ ತಿನ್ನಿಸ್ಲಿಲ್ಲ ಅನ್ನೋಂತಹ ಭಾವನೆ ಬರುತ್ತೆ. ಯಾಕೆ ಅಂದ್ರೆ ಆ ಮಗು ಕೇಳ್ತಾ ಇರೋದು ಸರಿ ಇದೆ, ಆದ್ರೆ ನೀವು ಮಾಡ್ತಾ ಇರುವಂತ ಆಕ್ಷನ್ ತಪ್ಪಾಗಿದೆ. ಆ ಮಗುಗೆ ನೀವೇ ಅಭ್ಯಾಸ ಮಾಡಿಸಿರೋದು, ಪ್ರತಿನಿತ್ಯ ಪ್ರೀತಿಯಿಂದ ನೀವೇ ಬಾಯಲ್ಲಿ ಊಟ ಕೊಡ್ತಾ ಇದ್ದಿದ್ದು, ತಾನಾಗಿ ಊಟ ಮಾಡುವಂತ ಅಭ್ಯಾಸ ನೀವು ಮಾಡಿಸಿಲ್ಲ. ಅದು ಡಿಮ್ಯಾಂಡ್ ಮಾಡಿದಾಗ ನೀವು ಅದನ್ನ ಪೂರ್ಣ ಮಾಡಿಸಿಲ್ಲ. ಅಲ್ಲಿ ಏನಾಯ್ತು? ನಮ್ಮ ಕರೆಕ್ಷನ್ ಆಕ್ಷನ್ ಅಲ್ಲಿ ಫ್ರಿಕ್ಷನ್ ಆಯ್ತು. ಸೊ ಯು ಆರ್ ನಾಟ್ ಹ್ಯಾಪಿ, ದ ಚೈಲ್ಡ್ ಈಸ್ ನಾಟ್ ಹ್ಯಾಪಿ, ಸಿಚುವೇಶನ್ ಈಸ್ ನಾಟ್ ಹ್ಯಾಪಿ. ದ ಎಂಡ್ ಆಫ್ ದ ಡೇ ಏನಾಯ್ತು? ಆ ಸಿಚುವೇಶನ್ ನಿಮ್ಗೆ ಪದೇ ಪದೇ ನೆನಪು ಬರುತ್ತೆ. ಅಂದ್ರೆ ಆಕ್ಷನ್ ಸ್ಪೀಕ್ಸ್ ಮೋರ್ ಲೌಡರ್ ದನ್ ಯುವರ್ ಥಾಟ್ಸ್. ಇದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗದಲ್ಲಿ ನಾವು ವಿಚಾರ ಮಾಡಬೇಕಾದಾಗ, ನಾನು ಏನೇ ಆಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಐ ಹ್ಯಾವ್ ಟು ಥಿಂಕ್ ಥಿಂಕ್ ಥಿಂಕ್, ಬಿಕಾಸ್ ಥಾಟ್ ಈಸ್ ಆಲ್ಸೋ ಒನ್ ಎನರ್ಜಿ. ಮನಸ್ಸಿನ ಒಂದೊಂದು ವಿಚಾರವು ಒಂದು ಶಕ್ತಿ. ಆದರೆ ಈ ಮನಸ್ಸಿನ ವಿಚಾರಗಳು ಕರ್ಮದಲ್ಲಿ ಪರಿಣಾಮ ಬೀರಬೇಕು ಅಂದ್ರೆ ಆ ಪರಿಣಾಮದ ಕರ್ಮವನ್ನ ಪದೇ ಪದೇ ನಾನು ಯೋಚನೆ ಮಾಡಬೇಕು. ಅದಕ್ಕೆ ದೊಡ್ಡವರು ಏನ್ ಹೇಳಿದ್ದಾರೆ? ಆಸ್ ಯು ಥಿಂಕ್ ಸೋ ಶಾಲ್ ಯು ಬಿಕಮ್. ಆದರೆ ಆ ಥಿಂಕಿಂಗ್ ಹೆಂಗಿರಬೇಕು ಅಂತಂದ್ರೆ ಇಟ್ ಶುಡ್ ಬಿ ವೆರಿ ವೆರಿ ಆನೆಸ್ಟ್. ಹಾಗಾದ್ರೆ ನಾವು ಪ್ರತಿನಿತ್ಯ ಸನ್ನಿವೇಶವನ್ನ ನಾವೇ ಕ್ರಿಯೇಟ್ ಮಾಡ್ಕೋಬಹುದು. ಇದು ಸಾಧ್ಯ ಇದೆ ನಮ್ಮಿಂದ? ಹೌದು, 100% ಸಾಧ್ಯ ಇದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣನೇ ನೀವಿವತ್ತು ಹೇಗೆ ಇರಬೇಕು ಅನ್ನೋದು ನೀವೇ ರೂಪಿಸ್ಕೊಳ್ಬೇಕು. ಬೇರೆಯವರು ಕೋಪ ತರಿಸ್ಬೋದು, ಬೇರೆಯವರು ಏನೋ ಒಂದು ತೊಂದರೆ ಕೊಡ್ಬೋದು, ಇನ್ನೊಬ್ಬರು ನಿಮಗೆ ಪ್ರೀತಿಯಿಂದ ವ್ಯವಹಾರ ಮಾಡ್ಬೋದು. ಯುವರ್ ರೆಸ್ಪಾನ್ಸ್ ಟು ದಟ್ ಪರ್ಸನ್, ದಟ್ ಸಿಚುವೇಶನ್, ಹೂ ಹ್ಯಾಸ್ ಟು ಡಿಸೈಡ್? ನೀವು. ಐ ಹ್ಯಾವ್ ಟು ಸಿ ವಾಟ್ ನೀವು. ಓಕೆನಾ? ಒಂದು ವೇಳೆ ನೀವು ಮಾಡಿಲ್ಲ, ಅವ್ರು ಕೋಪ ಮಾಡಿದ್ರು ಅದಕ್ಕೆ ನೀವು ಕೋಪ ಮಾಡಿದ್ರಿ, ಅವ್ರು ಪ್ರೀತಿ ಮಾಡಿದ್ರು ನೀವು ಪ್ರೀತಿ ಮಾಡಿದ್ರಿ, ಅವ್ರು ಮೋಸ ಮಾಡಿದ್ರು ನೀವು ಮೋಸ ಮಾಡಿದ್ರಿ. ಇಲ್ಲಿ ಯಾರು ಮಾಸ್ಟರ್ ಆದ್ರು? ಅವ್ರು ಮಾಸ್ಟರ್ ಆದ್ರು. ಓಕೆನಾ? ಅಂದ್ರೆ ಅರ್ಥ ಏನು? ಅವರನ್ನ ನಾವು ಅನುಕರಣೆ ಮಾಡಿದ್ವಿ ಅಂತ ಅಷ್ಟೇ. ಅಂದ್ರೆ ನಿಮ್ಮ ಲೈಫ್ ಮೇಲೆ, ನಿಮ್ಮ ಥಾಟ್ ಮೇಲಾಗ್ಲಿ, ನಿಮ್ಮ ಆಕ್ಷನ್ ಮೇಲಾಗ್ಲಿ ನೋ ಪವರ್ ಇಲ್ಲ. ಯು ಹ್ಯಾವ್ ನಾಟ್ ಟೇಕನ್ ಕಂಟ್ರೋಲ್ ಆಫ್ ಯುವರ್ ಥಾಟ್ಸ್ ಅಂಡ್ ಆಕ್ಷನ್ಸ್. ಆದ್ರಿಂದನೇ ಇವತ್ತು ಹೆಚ್ಚಾಗಿ ಮನೆಯಲ್ಲೂ ಸಹ ಸಂಘರ್ಷ ಏನಕ್ಕಾಗುತ್ತೆ ಅಂದ್ರೆ, ಮಕ್ಕಳು ನೋಡಿ ಸ್ವಲ್ಪ ದೊಡ್ಡವರಾಗ್ತಾ ಇದ್ದಂಗೆ ತಂದೆ ತಾಯಿ ಡಾಮಿನೇಟ್ ಮಾಡಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನೀನ್ ಹಿಂಗೆ ಮಾಡಪ್ಪ, ನೀನ್ ಇಲ್ಲೇ ಕೂತ್ಕೋಬೇಕು, ನೀನ್ ಅಲ್ಲೇ ಹೋಗ್ಬೇಕು, ಅಲ್ಲಿ ಹೋಗ್ಬಾರ್ದು, ಇದು ಹತ್ರ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ನನಗೆ ಪಕ್ಕದ ಮನೆಯವ್ರಿಗೆ ಏನೋ ಜಗಳ ಆಯ್ತು, ನಾನು ಮಾತಾಡಲ್ಲ. ನನ್ನ ಮಗು ಮಾತಾಡ್ಬೋದಲ್ಲ? ಇಲ್ಲ, ನಾನು ಮಾತಾಡಲ್ಲ, ಅದಕ್ಕೆ ನೀನು ಮಾತಾಡ್ಬೇಡ. ಓಕೆನಾ? ಸೊ ಕಂಡೀಷನ್ ಹಾಕ್ತೇವೆ. ಒಂದು ಸಮಯ ಬರುತ್ತೆ, ಆ ಮಗುಗೆ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ದಟ್ ಚೈಲ್ಡ್ ಡೆವಲಪ್ಸ್. ಆಗ ನನಗೆ ಫ್ರೀಡಮ್ ಬೇಕು. ನನಗೆ ಯಾಕೆ ಇವ್ರು ಹೇಳ್ತಾರೆ, ನನಗೆ ಗೊತ್ತಲ್ಲ ಎಲ್ಲಾನು, ಬಟ್ ಯು ಡೋಂಟ್ ಗಿವ್ ಸ್ಪೇಸ್ ಟು ಬ್ರೀತ್. ಅವಾಗ ಏನಾಗುತ್ತೆ? ಮತ್ತೆ ಕಾನ್ಫ್ಲಿಕ್ಟ್. ಸೊ ಆದ್ರಿಂದ ನಮ್ಮ ಜೀವನದ ಪ್ರತಿಯೊಂದು ದಿನಗಳನ್ನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನು ಮಾಡಬೇಕು, ಯಾರ ಹತ್ರ ಹೇಗೆ ವ್ಯವಹಾರ. ಓಕೆ, ನೀವು ಸ್ಕೂಲ್ಗೆ ಹೋಗ್ತೀರಾ, ನಿಮ್ಮ ಪ್ರಿನ್ಸಿಪಲ್ ಆಗಲಿ ಮತ್ತೊಬ್ಬರು ಕೊಲೀಗ್ಸ್ ಆಗಲಿ ನಿಮಗೆ ಯಾವುದೋ ಒಂದು ಅಹಿತವಾದಂಥ ಮಾತು ಹೇಳ್ತಾರೆ, ಅಥವಾ ಪ್ರಿನ್ಸಿಪಲ್ ನಿಮಗೆ ಓವರ್ಲೋಡ್ ಹಾಕ್ತಾರೆ, ವರ್ಕ್ ಲೋಡ್ ಆಗ್ತದೆ, ಅಥವಾ ಒಂದು ಜವಾಬ್ದಾರಿ ಕೊಟ್ಟಿರಲ್ಲ, ದೆನ್ ದೇ ವಿಲ್ ಪುಟ್ ಬ್ಲೇಮ್ ಆನ್ ಯು. ಆ ಸಮಯದಲ್ಲಿ ಯಾವ ರೀತಿ ನಾನು ಆಕ್ಟ್ ಮಾಡಬೇಕು ಅಥವಾ ರಿಯಾಕ್ಟ್ ಮಾಡಬೇಕು? ಹೂ ಇಸ್ ದ ಚೂಸ್ ಸೆಲೆಕ್ಟಿಂಗ್ ಪರ್ಸನ್? ಯು ಹ್ಯಾವ್ ಟು ಚೂಸ್. ನೀವು ಬೇಜಾರಾದ್ರೂ ಮಾಡ್ಕೋಬಹುದು, ಅದನ್ನು ಪಾಸಿಟಿವ್ ಆದ್ರೂ ಮೋಟಿವ್ ಮಾಡ್ಬೋದು. ನೀವು ಅವರನ್ನ ಹೇಟ್ ಮಾಡ್ಬೋದು, ನನಗೆ ಯಾಕೆ ಜಾಸ್ತಿ ಕೆಲಸ ಕೊಡ್ತಾರೆ ಅಂತ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಓಕೆ ನನ್ನನ್ನೇ ರಿಲಯಬಲ್ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ನಂಗೆ ಕೆಲಸ ಕೊಡ್ತಾ ಇದ್ದಾರೆ. ಎಸ್, ಶಿ ಹ್ಯಾಸ್ ಗಾಟ್ ಮೋರ್ ಕಾನ್ಫಿಡೆನ್ಸ್ ಆನ್ ಮೀ, ಸೊ ಶಿ ಈಸ್ ಗಿವಿಂಗ್ ಅಂತಾನು ತಿಳ್ಕೊಬಹುದು. ಇಟ್ ಈಸ್ ಯುವರ್ ಚಾಯ್ಸ್. ಹೀಗಿದ್ದಾಗ ನಾವು ಈ ಸಂಕಲ್ಪ ಕರ್ಮಗಳ ಮೇಲೆ ಎಷ್ಟೊಂದು ಪರಿಣಾಮ ಬೀರುತ್ತೆ ಅನ್ನುವಂತಹ ಸಂಬಂಧ ನಮ್ಗೆ ಗೊತ್ತಿದ್ದಾಗ ನಾವು ಆಟೋಮೆಟಿಕ್ಲಿ ನಾವು ಒಳ್ಳೆ ಸಂಕಲ್ಪಗಳನ್ನು ಮಾಡಿ, ಒಳ್ಳೆ ಕರ್ಮವನ್ನು ಮಾಡಿ ನಾವು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬಹುದು ಅನ್ನೋದು ಖಂಡಿತ ಮಾಡ್ಬೋದು. ಆದರೆ ದಟ್ ಯು ನೀಡ್ ಪ್ರಾಕ್ಟೀಸ್. ಇವತ್ತು ಮಾಡಿದ್ರಿ, ಇವಾಗ ಅವ್ರು ಕೋಪ ಮಾಡಿದ್ರು ನೀವು ಬೇಜಾರಾಯ್ತು, ನಾಳೆ ಕೋಪ ಮಾಡಿದ್ರು ಬೇಜಾರಾಯ್ತು, ಇದು ರೆಗ್ಯುಲರ್ ಆಯ್ತು. ಅವಾಗ ನೀವು ಒಂದ್ ದಿವಸ ಏನ್ ಹೇಳ್ತಾರೆ, ಅಯ್ಯೋ ನಮ್ಮ ಪ್ರಿನ್ಸಿಪಲ್ ಯಾವಾಗ್ಲೂ ಕೋಪ ಮಾಡ್ತಾರಲ್ಲ. ಸೊ ನೀವು ಯಾವಾಗೆಲ್ಲ ಅವ್ರ ಹತ್ರ ಹೋಗ್ತೀರಾ, ಯಾವ ಥಾಟಿಂದ ಹೋಗ್ತೀರಾ? ಅವ್ರು ಕೋಪ ಮಾಡ್ಕೋತಾರೆ ಅನ್ನೋ ಥಾಟಿಂದಾನೇ ಹೋಗ್ತೀವಿ. ಅವ್ರ ಕೋಪಿಷ್ಟ್ರು ಅಂತ. ಸೊ ಅವ್ರು ಕೋಪ ಮಾಡೋದು ನಿಜಾನೇ, ನೀವು ಕೋಪಿಷ್ಟ್ರು ಅಂತ ತಿಳ್ಕೊಳ್ಳೋದು ನಿಜಾನೇ. ಇಲ್ಲಿ ನೀವು ಚೇಂಜ್ ಆಗಲ್ಲ, ಅವ್ರನ್ನೂ ಚೇಂಜ್ ಮಾಡಕ್ ಬಿಡಲ್ಲ.
ಅಲ್ಲಿಗೆ ನಾವು ಒಬ್ಬರನ್ನ ಚೇಂಜ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾವು ಚೇಂಜ್ ಆಗಬೇಕು. ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್. ಅವ್ರ ಮೇಲೆ ನಾವು ಪಾಸಿಟಿವ್ ಥಿಂಕಿಂಗ್. ಹೌದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಣ್ಣ ಪುಟ್ಟ ಕಳ್ತಂದ ಜೈಲಲ್ಲಿ ಹೋಗಿ ಬರ್ತಾನೆ. ಬಂದು ರಿಲೀಫ್ ಹಾಕ್ಬಿಟ್ಟ ತಕ್ಷಣ ಹಿ ಈಸ್ ರಿಲೀವ್ಡ್. ಮೇ ಬಿ ಹಿ ಈಸ್ ನಾಟ್ ಎ ರಿಯಲ್ ರಾಬರ್. ಅವನು ಸನ್ನಿವೇಶದಲ್ಲಿ ಸಿಕ್ಕಾಕೊಂಡು ಹೋಗ್ಬಿಟ್ಟಿರ್ತಾನೆ. ಆದ್ರೆ ಒಟ್ಟಾರೆ ಜೈಲಿಗೆ ಹೋಗಿ ಬಂದ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅವ್ನು ಬಂದ ಜೈಲಿಂದ ಬಂದಾಗ ಕಳ್ಳ. ಮನ್ಸಲ್ಲಿ ಏನ್ ಬಂತು, ಕಳ್ಳನು ಇಲ್ವೋ ಅದು ಅಲ್ಲಿ ಡಿಸೈಡ್ ಆಯ್ತು, ಏನೋ ಆಯ್ತು, ಅವ್ನು ರಿಲೀವ್ ಆಗಿ ಬಂದ. ಪಾಪ ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ ತಂದೆ ತಾಯಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಎಲ್ಲರೂ ಆ ಮಿತ್ರ ಸಂಬಂಧಿಗಳಿರ್ಬೋದು, ಆ ಒಂದು ನೆಗೆಟಿವ್ ಥಾಟ್ ಇಂದ ಅವ್ರನ್ನ ಬೈಂಡ್ ಮಾಡ್ತೀವಿ. ಅವನಿಗೆ ಪಾಪ ಸದ್ಯ ರಿಲೀವ್ ಆದ್ನಲ್ಲ, ಇನ್ಮೇಲಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಮ್ಮ ಥಾಟ್ಸ್ ನ ಅವ್ರಿಗೆ ಬೈಂಡ್ ಮಾಡ್ಬಿಟ್ಟು, ಅಯ್ಯೋ ನಿನ್ ಕಳ್ಳನಪ್ಪ ಅಂತ ಒಂದ್ ಕೆಲಸ ಮಾಡೋ ಅಷ್ಟೊತ್ತಿಗೆ ಅವ್ರ ಮೇಲೆ ವಿಶ್ವಾಸ ಇರಲ್ಲ. ಅದೇ ಇನ್ನೊಂದು ಸನ್ನಿವೇಶದಲ್ಲಿ ಒಂದ್ ಮನೇಲಿ ಒಬ್ರು ಕೆಲಸ ಮಾಡ್ತಾರೆ ಅನ್ಕೊಳ್ಳಿ, ಅವರ ಪರಿವರ್ತನೆ ನಾವು ಕೂಡ ಕಾರಣ ಆಗ್ತೀವಿ. ಆಗಬೇಕು. ಅದು ನೆಗೆಟಿವ್ ಇರೋದು ಪಾಸಿಟಿವ್ ಇರೋದು ನಾವೇ ಕಾರಣರಾಗ್ತೀವಿ. ಈಗ ಒಂದ್ ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರೆ ಅನ್ಕೊಳ್ಳಿ. ಕೆಲಸ ಮಾಡೋರು ಅಂತ ಹೇಳ್ಬಿಟ್ಟು ಬಹಳ ಜನ ಅದು ಲಾಕ್ ಮಾಡೋದು, ಇದು ಲಾಕ್ ಮಾಡೋದು, ಇದು ಮಾಡೋದು ಎಲ್ಲ ಮಾಡ್ತಾರೆ. ಅವಾಗ ಅವ್ರಿಗೂ ಏನಾಗುತ್ತೆ, ನನ್ನ ಮೇಲೆ ಇದಕ್ಕೆ ವಿಶ್ವಾಸ ಇಲ್ಲ, ಅದಕ್ಕೆ ಯಾವುದು ಇದು ನೋಡ್ಬಾರ್ದಪ್ಪ, ಅದು ನೋಡ್ಬಾರ್ದು ಅಂತಿರ್ತಾರೆ. ಇನ್ನೊಬ್ಬರು ಆದಷ್ಟು ಎಲ್ಲ ಓಪನ್ ಆಗಿ ಇಟ್ಟಿರ್ತಾರೆ. ಓಕೆ, ನೀವು ಇಷ್ಟು ಮಾಡಿ ಬೇಗ ಕೈ ಕೊಟ್ಟು ನೀವು ಕೆಲಸ ಆದ್ಮೇಲೆ ಹೋಗ್ಬಿಡಿ. ಆ ವ್ಯಕ್ತಿಗೆ ಏನು ಬರ್ತದೆ, ಇದೆಲ್ಲ ಇಟ್ಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರಲ್ಲ, ಸೊ ಇವ್ರಿಗೆ ನಾನೇನು ಮೋಸ ಮಾಡಬಾರದು. ಬಿಕಾಸ್ ದ ಪಾಸಿಟಿವ್ ಥಾಟ್ ಹಸ್ ಕಮ್ ಫ್ರಮ್ ದಟ್ ಸೈಡ್, ಹಿಯರ್ ಪಾಸಿಟಿವ್ ರಿಸಲ್ಟ್ ಇಸ್ ಕಮಿಂಗ್ ಟು ಮೀ. ಹಾಗಂತೇಳಿ ಎಲ್ಲ ಓಪನ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಇಟ್ ಇಸ್ ಸನ್ನಿವೇಶ. ಹಾಗೆ ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡ್ತಾ ಇಲ್ಲ. ಕಾರಣ ಏನಂತಂದ್ರೆ ನೆಗೆಟಿವ್ ಸೈಕಲ್ ಹೊರಗಡೆ ಆಗ್ತಾ ಇರೋದು. ಆ ಪರಿಣಾಮಗಳಲ್ಲಿ ನನ್ನ ಮಗ ಹಂಗಾಗ್ಬಿಟ್ರೆ, ನನ್ನ ಮಗ ಹಿಂಗಾಗ್ಬಿಟ್ರೆ, ನನ್ನ ಮಕ್ಳು ಹಿಂಗಾಗ್ಬಿಟ್ರೆ, ಆಲ್ವೇಸ್ 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 ಫಿಯರ್ಫುಲ್ ಥಾಟ್ಸ್, ಡೌಟ್ಫುಲ್ ಥಾಟ್ಸ್, ಸಸ್ಪಿಷಿಯಸ್ ಥಾಟ್ಸ್, ಇದನ್ನ ಬೈಂಡ್ ಮಾಡ್ತಾ ಹೋಗ್ತಾನೆ. ಆದ್ರಿಂದ ಏನಾಗುತ್ತೆ, ಆ ಮಗು ಆಗ್ಲಿ ಆ ವ್ಯಕ್ತಿ ಆಗ್ಲಿ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಅವರನ್ನೇ ಬೈಂಡ್ ಮಾಡ್ತೀವಿ. ಆದ್ರಿಂದ ನಾವು ಒಂದು ನಮ್ಮ ಮೇಲೆ ವಿಶ್ವಾಸ ಇರಬೇಕು, ಎರಡನೇದು ಬೇರೆಯವ್ರ ಮೇಲೂ ವಿಶ್ವಾಸ ಇರಬೇಕು. ಅದಕ್ಕೆ ಏನ್ ಹೇಳ್ತಾರೆ, ಯು ಬಿ ಎ ಗುಡ್ ಮ್ಯಾನೇಜರ್ ಬಟ್ ಬೆಟರ್ ಸೂಪರ್ವೈಸರ್. ಗುಡ್ ಮ್ಯಾನೇಜರ್ ಬಟ್ ಬೆಟರ್ ಸೂಪರ್ವೈಸರ್. ಯಾವಾಗ್ಲೂ ಬೇರೆಯವ್ರ ಮೇಲೆ ವಿಶ್ವಾಸ ಇಡಬೇಕು. ನೀವು ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಆದ್ರೆ ಸೂಪರ್ವೈಸ್ ಮಾಡೋದು ಬಿಡಬೇಡಿ. ಸೂಪರ್ವೈಸ್ ಅಂದ್ರೆ ಏನು, ಸೂಪರ್ವಿಷನ್ ಅಂದ್ರೆ ಏನು, ಅವ್ರ ಲೆವೆಲ್ ಅಲ್ಲಿ ನೀವು ಇಳಿಬೇಡಿ, ಜಸ್ಟ್ ಮೇಲಿದ್ದು ನೋಡ್ಬೇಕಷ್ಟೇ. ನೋಡಿ, ಭಗವಂತನೂ ಅಷ್ಟೇ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ. ಮಕ್ಳೇ ನೀವು ಒಳ್ಳೇದ್ ಮಾಡಿ ನಾನು ಶಿಕ್ಷಣ ಕೊಡ್ತೀನಿ ಅಂತ. ನಾವು ಕರ್ಮ ಮಾಡ್ಬೇಕಾದ್ರೆ ಇಂಟರ್ಫಿಯರ್ ಮಾಡಲ್ಲ, ಹಿ ಜಸ್ಟ್ ಅಬ್ಸರ್ವ್ಸ್. ನಾವು ಬೇಕಾದಾಗ ಅವನು ಹೆಲ್ಪ್ ಮಾಡ್ತಾನೆ. ಹಾಗೆ ಇವತ್ತು ಅಷ್ಟೇನೆ ಬೇರೆಯವರ ಕರ್ಮಗಳಲ್ಲಿ ಪರಿವರ್ತನೆ ತರಬೇಕು, ನನ್ನ ಕರ್ಮದಲ್ಲಿ ನಾನು ತರಬೇಕಂದ್ರೂ ಥಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಥಾಟ್ ಎನ್ನುವಂಥದ್ದು ನೀವು ಪವರ್ಫುಲ್ ಮಾಡಿದಾಗ ನಿಮ್ಮ ಮೇಲೆ ವಿಶ್ವಾಸ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇವತ್ತು ಬಹಳ ಬುದ್ಧಿವಂತ ಮಕ್ಕಳಿದ್ದಾರೆ. ನಾವು ನಿನ್ನೆ ಒಂದು ನಿಮ್ಮ ಥರನೇ ಒಬ್ರು ಮಹಿಳೆ ತನ್ನ ಪ್ರಾಬ್ಲಮ್ ಹೇಳ್ತಾ ಇದ್ರು. ಅವ್ರ ಮಗಳು ಬಹಳ ಸಾಧಾರಣ ಫ್ಯಾಮಿಲಿಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಬಟ್ ದೇ ಡೋಂಟ್ ನೋ ವೆನ್ ದೇ ವರ್ ಮ್ಯಾರಿಂಗ್. ಅವನು ಕುಡುಕ ಅಂತ ಗೊತ್ತಿರಲಿಲ್ಲ. ಸೊ ನಾವು ಈ ಬಿಕಮ್ ಎ ಕಂಟಿನ್ಯೂಸ್ ಅಡಿಕ್ಟೆಡ್ ಡ್ರಿಂಕರ್. ಸೊ ಪ್ರತಿದಿನ ಬಂದು ಜಗಳ ಮಾಡ್ತಾನೆ, ಮಗಳ ಜೊತೆ ಈ ಥರ ಮಾಡ್ತಾನೆ, ಪ್ರಾಣಕ್ಕೆ ಹಾನಿ ಮಾಡಿ. ಸೊ ಐ ಸೆಡ್, ಯಾತಕ್ಕೆ ಬೇರೆ ಮಾಡಬಾರ್ದು, ಅಟ್ಲೀಸ್ಟ್ ಪ್ರತಿದಿನ ಆಕೆ ಹರಕೆ ಹೊಟ್ಕೋದಂತೆ, ಮನೆಯಿಂದ ಹೊರಗಡೆ ಹೋದ್ರೆ ವಾಪಸ್ ಬರಬಾರ್ದು ಅಂತ. ಸೊ ಇನ್ ದಟ್ ಕೇಸ್ ಯಾಕೆ ನೀವು ಬೇರೆ ಆಗಬಾರ್ದು, ಮಗ 21 ವರ್ಷದ ಹುಡುಗ ಇದ್ದಾನೆ, ತಾಯಿ ನೋಡ್ಕೋಬೋದಲ್ಲ ಅಂದರೆ ಆಕೆ ಏನು ಹೇಳಿದ್ಲು ನನಗೆ, 21 ವರ್ಷ ಮಗ ಆಗಿದ್ದಾನೆ, ಅವನು ಕೆಲ್ಸಕ್ಕೆ ಹೋಗ್ತಾನೆ, ಮನೆ ಬಾಡಿಗೆ ಎಲ್ಲ ಕಟ್ತಾನೆ, ಆದರೆ ಅವನಿಗೆ ಭಯ. ಏನು ಅಂತಂದ್ರೆ ಅಪ್ಪ ನೋಡಿದ ತಕ್ಷಣ ಭಯ ಪಡ್ತಾನೆ. ಅಂದರೆ ಚಿಕ್ಕವಾಗಿಂದ ಅವರಲ್ಲಿ ಕಾನ್ಫಿಡೆನ್ಸ್ ನೀವು ಡೆವಲಪ್ ಮಾಡಿಲ್ಲ. ಸೊ ಅವನು ಅರ್ನಿಂಗ್ ಮಾಡ್ತಾ ಇದ್ದಾನೆ, ಎಜುಕೇಶನ್ ಆಗಿದೆ, ಹಿ ಕ್ಯಾನ್ ಟೇಕ್ ಹಿಸ್ ಓನ್ ಲೈಫ್ ಇನ್ ಹಿಸ್ ರೈನ್ಸ್ ಕಂಟ್ರೋಲ್. ಬಟ್ ಏನ್ ಲ್ಯಾಕಿಂಗ್ ಇದೆ ಅಂದ್ರೆ ಧೈರ್ಯ ಬೇಕು. ಬಹಳ ಸಮಯದಿಂದ ಆ ಒಂದು ಫಿಯರ್ಫುಲ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದು ಅದೇನಾಗಿದೆ ಅಂದ್ರೆ ಪಂಜರದಲ್ಲಿರೋ ಪಕ್ಷಿ ಬಹಳ ಸಮಯದಿಂದ ಇದ್ದು ಬಾಗಿಲು ತೆಗೆದ್ರು ಹೊರಗಡೆ ಹೋಗ್ಲಿಕ್ಕೆ ರೆಕ್ಕೆ ಇದೆ, ಆದ್ರೆ ಭಯ, ಹಾರಕ್ಕೆ ಭಯ. ಈ ರೀತಿಯ ಸನ್ನಿವೇಶಗಳು ಇವತ್ತು ಸಮಾಜದಲ್ಲಿ ನಾವು ಜಾಸ್ತಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೇನೆ ನಮ್ಮಲ್ಲಿ ಇರುವಂತ ಕೆಪಾಸಿಟಿಯನ್ನ ನಾವು ಕರ್ಮದಲ್ಲಿ ತರಬೇಕು ಅಂದ್ರೆ ಫಸ್ಟ್ ಇಸ್ ದ ಬೇಸ್ ಆಫ್ ದಿ ಥಾಟ್. ಥಾಟ್ ಎಲ್ಲಿ ಕ್ರಿಯೇಟ್ ಆಗುತ್ತೆ, ಇನ್ ಅವರ್ ಮೈಂಡ್. ಓಕೆನಾ? ಸೊ ನೀವು ಒಂದು ಥಾಟ್ ಮಾಡಿದ್ರಿ, ಪಾಸಿಟಿವ್ ಥಾಟ್,
ಆ ಪಾಸಿಟಿವ್ ಥಾಟ್ನ ಆಕ್ಷನಲ್ಲಿ ತರೋ ತನಕನೂ ಇನ್ನೊಂದು ನೆಗೆಟಿವ್ ಥಾಟ್ ಎಂಟರ್ ಮಾಡಿಸ್ಬಾರ್ದು. ದೆನ್ ಓನ್ಲಿ ದಟ್ ವಿಲ್ ಬಿಕಮ್ ಪವರ್. ಇಲ್ಲಾಂದ್ರೆ ಸಾಮಾನ್ಯವಾಗಿ ಹೆಚ್ಚು ಜನ ಏನ್ ಹೇಳ್ತಾರೆ, ನಾವು ಯೋಚನೆ ಮಾಡಿದ್ವಿ ಆದ್ರೆ ಮಾಡ್ಲಿಕ್ಕೆ ಹೋಗ್ತೀವಿ, ಆಗ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಯ್ಯೋ ಒಂದ್ಸತಿ ಮಾಡಿದ್ವಿ ಇನ್ನೊಂದ್ಸತಿ ಆದ್ರೆ ಈಗ ನಾವು ಒಬ್ರು ಪರಿವರ್ತನೆ ಮಾಡ್ಬೇಕು ಅಂದ್ರೆ ನಾವು ಅವ್ರ ಮೇಲೆ ಸದಾ ಕಾಲ ಕಾನ್ಸ್ಟೆಂಟ್. ಓಕೆ, ನನಗೆ ತುಂಬಾ ಫೇಲ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ನಮ್ಮ ಅತ್ತೆಗೂ ನನಗೂ ಅವ್ರು ಶಿ ಇಸ್ ವೆರಿ ಮೈಲ್ಡ್, ಅವ್ರ ಮೇಲೆ ನಾನೇ ಡಾಮಿನೇಟ್ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಬರುತ್ತೆ ಅಕ್ಕ. ಬಟ್ ಐ ಆಮ್ ಟೆಲಿಂಗ್ ಯು ವೆರಿ ಫ್ರಾಂಕ್ಲಿ, ಶಿ ಇಸ್ ಗುಡ್. ಬಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಅಡಿಗೆ ಮಾಡಿ ತುಂಬಾ ಮಾಡಿ ವೇಸ್ಟ್ ಮಾಡ್ತಾರೆ. ನಂಗೆ ತುಂಬಾ ಬೇಜಾರು ಅದ್ರ ಬಗ್ಗೆ. ಏನಕ್ಕೆ ವೇಸ್ಟ್ ಮಾಡ್ತೀರಾ ನೀವು? ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ನನಗೆ ಒಂಥರ ತುಂಬಾ ಬೇಜಾರು. ಈಗ ಅಡಿಗೆ ಮಾಡಿ ಕೆಲಸದವ್ರಿಗೆ ಕೊಟ್ಟರು ಅದೊಂಥರ ವೇಸ್ಟ್ ನನಗೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಜಾಸ್ತಿ. ಬಟ್ ಅವ್ರ ಮನೆಯಲ್ಲಿರೋ ಅಕ್ಕ ತಂಗಿ ಮಕ್ಳಿಗೆ ಎಲ್ರಿಗೂ ಮಾಡಿ ಇವರೇ ಕಳಿಸ್ತಾರೆ. ಅದು ನಂಗೆ ಇಷ್ಟ ಆಗಲ್ಲ. ಈಗೆಲ್ಲ ದಿನಸಿ ರೇಟ್ ಎಲ್ಲ ಜಾಸ್ತಿ ಇದೆ. ಇವ್ರು ಜಾಸ್ತಿ ಮಾಡಿ ಕೊಟ್ಟರು ನಂಗೆ ತುಂಬಾ ಕೋಪ ಅವ್ರ ಮೇಲೆ. ಯಾಕಮ್ಮ ಹಿಂಗ್ ಮಾಡಿ ವೇಸ್ಟ್ ಮಾಡ್ತೀಯಾ? ಕೊಡ್ತಾ ಇದಾರೆ ತಾನೇ, ಅಲ್ಲ ಕೊಡ್ತಾ ಇದಾರೆ ತಾನೇ. ಅವ್ರ ಮನೆಯವ್ರಿಗೆ ಇರ್ಬೋದು, ನಿಮ್ಗೆ ಇರ್ಬೋದು, ಅವ್ರ ಬಿಸಾಡ್ತಾ ಇಲ್ಲ ತಾನೆ. ಬಿಸಾಡ್ತಾ ಇಲ್ಲ, ಒಂಥರ ನಂಗೊಂಥರ ವೇಸ್ಟಿಂಗ್ ಅಂತ ಅನ್ಸುತ್ತೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಅತ್ತೆಗೆ ಅಕ್ಕ ತಂಗಿರು ಯಾರಿದ್ದಾರೋ ಅವ್ರು ಕೊಡ್ತಾ ಇದಾರೆ ಅಲ್ವಾ? ಇಲ್ಲ ಅಕ್ಕ, ಮನೆ ಹೋಮ್ ಮೇಡ್ ಕೆಲಸದವ್ರಿಗೆ ಕೊಡೋದು. ಓಕೆ, ಕೆಲಸದವ್ರು. ಅವ್ರು ಕೆಲಸದವ್ರು ಅಂತ ತಿಳ್ಕೊಂಡಿರ್ತಾನೆ. ಈಗ ಇನ್ ಕೇಸ್ ಅವ್ರೇನಾದ್ರು ನಮ್ಮ ಅಕ್ಕ ತಂಗಿರಾಗಿದ್ರೆ ದೆನ್ ವಾಟ್ ಯು ವಿಲ್ ಥಿಂಕ್? ನಮ್ಮವ್ರಿಗೆ ಕೊಟ್ವಿ ಅಂತ ಅನ್ಕೊಂಡ್ರೆ ಅಂದ್ರೆ ಅವ್ರ ಕೆಲಸದವ್ರು, ಅದಕ್ಕೋಸ್ಕರ ನಾವು ಕೊಡ್ಬಾರ್ದು ಅಲ್ವಾ? ಅವರೇ ನಮ್ಮ ಅಕ್ಕ ತಂಗಿರ ಜಾಗದಲ್ಲಿ ಇದ್ದಿದ್ರೆ ಅವಾಗ ನಾವೇನಂತಿದ್ವಿ, ಓ ಇಟ್ಸ್ ಓಕೆ ಅಂತ ಇದ್ವಿ ತಾನೆ. ಸೊ ಹಿಯರ್ ಯು ನೀಡ್ ದ ಥಾಟ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ದೊಡ್ಡವ್ರು ಏನ್ ಥಿಂಕ್ ಮಾಡ್ತಾ ಇದಾರೆ, ನಾವು ಏನ್ ಮಾಡ್ತಾ ಇದೀವಿ, ಕೆಲಸದವ್ರು ಬರ್ತಾರೆ ಅವ್ರ ಹೊಟ್ಟೆ ತುಂಬಾ ತಿಂದು ಹೋಗ್ಲಿ ಅಂತ. ಅದು ಹಿರಿಯರ ಒಂದು ಸಂಪ್ರದಾಯ. ಅದು ಇವತ್ತೇನಾಗ್ತಿದೆ, ನಮ್ಮ ಬೆಂಗಳೂರಂತ ಮಹಾಪಟ್ಟಣಗಳಲ್ಲಿ ಕೆಲಸ ಮಾಡೋರಿಗೆ ದುಡ್ಡು ಕೊಟ್ಬಿಡ್ತೀವಿ ಅಷ್ಟೇ. ಆದ್ರೆ ಹಿಂದಿನ ಕಾಲ ಸಂಪ್ರದಾಯ ಹಂಗಿಲ್ಲ. ಅವ್ರ ಕೆಲಸದವ್ರು ಬಂದ್ರೆ ಅವ್ರ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ನಾವೇನ್ ಊಟ ಮಾಡ್ತೀವಿ ಅದನ್ನ ಕೊಟ್ಟು ಅವ್ರಿಗೆ ಖುಷಿ ಪಡಿಸಿ ಕಳಿಸ್ಬೇಕನ್ನೋ ಸಂಪ್ರದಾಯ. ಸೊ ಶಿ ಈಸ್ ಹ್ಯಾಬಿಚುಯೇಟೆಡ್ ಇನ್ ದಟ್ ಲೆವೆಲ್. ನೀವು ಈ ಜನರೇಷನ್ ಅವರು ಓಲ್ಡ್ ಜನರೇಷನ್ ಅಲ್ವಾ? ಇಲ್ಲಿ ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಜನರೇಷನ್ ಗ್ಯಾಪ್ ಇರೋದ್ರಿಂದ ನಿಮಗೆ ಅವರ ಒಂದು ವೇ ಆಫ್ ಲೈಫ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಯಾಕೆ ಅಂದರೆ ದೇರ್ ಈಸ್ ಲಿಟಲ್ ಬಿಟ್ ಆಫ್ ಈಗೋ ಪ್ರಾಬ್ಲಮ್. ಒಂದು ನನ್ನ ಮನೆ ಇದು ಕರೆಕ್ಟಾ, ನಿಮ್ ಮನೆ. ಅತ್ತೆ ಏನು ವಯಸ್ಸಾಗಿದೆ, ಅವ್ರು ಸುಮ್ಮನೆ ಇರ್ಬೇಕು, ನಾನು ಏನ್ ಹೇಳೋದು ಒಂಚೂರು ಹೆಲ್ಪ್ ಮಾಡ್ಕೊಂಡು ಇರ್ಬೇಕು. ಆದ್ರೆ ಅವ್ರು ಇದುವರೆಗೂ ಮಾಡಿ ಅಭ್ಯಾಸ ಇರೋದ್ರಿಂದ ನಿಮಗೆ ಫ್ರೀಡಮ್ ಬಿಡ್ತಾ ಇಲ್ಲಲ್ಲ ಅಲ್ವಾ? ಫ್ರೀಡಮ್ ಬಿಡ್ತಾ ಇಲ್ಲ. ಸೊ ಯು ಫೀಲ್ ಬ್ಯಾಡ್. ಕರೆಕ್ಟಾ? ಸೊ ದಿಸ್ ಈಸ್ ಕಾಲ್ಡ್ ಜನರೇಷನ್ ಗ್ಯಾಪ್. ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತಂದ್ರೆ either you have to accept what she is doing is right. ಯಾಕೆಂದ್ರೆ ಊಟ ಏನೋ ಅವರು ವೇಸ್ಟ್ ಮಾಡ್ತಾ ಇಲ್ಲ, ನೋ ಪ್ರಾಬ್ಲಮ್, ಯಾರಿಗೂ ದಾನ ಮಾಡ್ತಾ ಇದ್ದಾರೆ. ಅದನ್ನ ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಗೂ ಸ್ವಲ್ಪ ಪುಣ್ಯ ಸಿಗ್ತದೆ. ನೆಗೆಟಿವ್ ಸಂಕಲ್ಪ ಮಾಡಿದಾಗ ಏನಾಗುತ್ತೆ, ಯು ಗೆಟ್ ಡಿಸ್ಟರ್ಬ್ಡ್. ಒಂದು ವೇಳೆ ಅದನ್ನ ಕಟ್ ಮಾಡಬೇಕು, ಸ್ಟಾಪ್ ಮಾಡಬೇಕು ಅಂದ್ರೆ ದೇರ್ ಈಸ್ ಎ ವೇ. First you have to create loveful thoughts with her. ನಾನು ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲ, ನೀವೇನ್ ಮಾಡ್ತಾ ಇದ್ದೀರಾ, ನಾನು ಹೇಳಿದ ಮಾತು ನಮ್ಮ ಅತ್ತೆ ಕೇಳಬೇಕು, ಡಾಮಿನೇಟಿಂಗ್ ಮಾಡ್ತಾ ಇದ್ದೀರಾ. ನೀವ್ ಹೇಳಿದ್ರಲ್ಲ ಈಗ ನಾನೇ ಡಾಮಿನೇಟ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ನಿಮ್ಮಲ್ಲಿ ಈಗೋ ಕಾನ್ಶಿಯಸ್ ಇರುತ್ತೆ ಅಲ್ಲಿವರೆಗೂ ನಿಮ್ಮ ಮಾತು ಯಾರು ಕೇಳಲ್ಲ. ನೋ ಬಡಿ ವಿಲ್ ಲಿಸನ್, ಈವನ್ ಯುವರ್ ಚಿಲ್ಡ್ರನ್ ವಿಲ್ ನಾಟ್ ಲಿಸನ್. ಓಕೆನಾ? ಸೊ ಮೊದಲು ನಿಮ್ಮ ಈಗೋ ಇಂದ ನೀವು ಯಾವಾಗ ಡಿಟ್ಯಾಚ್ ಆಗ್ತೀರಾ, ದೆನ್ ದೇರ್ ಈಸ್ ಎ ರಿಲೇಶನ್ಶಿಪ್ ಆಫ್ ಲವ್. ಈಗ ವಯಸ್ಸು ಎಷ್ಟಾದ್ರೂ ಆಗಿರ್ಲಿ, ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿ ಜೊತೆ ತುಂಬಾ ಪ್ರೀತಿ ಇದ್ದಾಗ ಅವ್ರು ಏನಾದ್ರು ಒಂದು ಮಾತನ್ನ ರಿಕ್ವೆಸ್ಟ್ ಮಾಡೋದು ಏನ್ ಹೇಳ್ತಾರೆ, ಅಯ್ಯೋ ನಿಮ್ ಪ್ರೀತಿಗೋಸ್ಕರ ಮಾಡ್ತೀನಿ ಬಿಡ್ರಿ ಅಂತಾರೆ ತಾನೆ. ಹಿಯರ್ ವಾಟ್ ಈಸ್ ಲ್ಯಾಕಿಂಗ್? ಲವ್, ಲವ್ಫುಲ್ ರಿಲೇಶನ್. ಅಂಡ್ ವಾಟ್ ಈಸ್ ಪ್ರಾಬ್ಲಮ್? ಮೈ ಈಗೋ ಈಸ್ ಪ್ರಾಬ್ಲಮ್. ನನಗೆ ಅವ್ರು ಮಾಡಿದ್ ಏನು ಇಷ್ಟ ಆಗ್ತಾ ಇಲ್ಲ. ಫಸ್ಟ್ ಆಲ್ ಯು ಆರ್ ಡಿಸ್ಲೈಕಿಂಗ್ ಅಲ್ವಾ? ಈ ಡಿಸ್ಲೈಕಿಂಗ್ ಹೆಂಗೆಪ್ಪ ಅಂದ್ರೆ ಯು ಆರ್ ರಿಜೆಕ್ಟಿಂಗ್ ದಟ್ ಪರ್ಸನ್ ಓನ್ಲಿ ಅಲ್ವಾ? ಸೊ ಹಿಯರ್ ಏನಾಗುತ್ತೆ, ನಿಮ್ಮ ಒಂದು ಸಂಕಲ್ಪದ ಒಂದು ಕ್ವಾಲಿಟಿ ಏನಿದೆ ಅದನ್ನ ಚೇಂಜ್ ಮಾಡ್ಬೇಕು. ಇನ್ನೊಂದು, ನಿಮ್ಮ ಅತ್ತೆ ಜಾಗದಲ್ಲಿ ನಿಮ್ಮ ಮದರ್ ಇದ್ದಿದ್ರೆ ಮಾಡಬೇಡಿ ಅಂತ ಜೋರಾಗಿ ಹೇಳ್ತಿದ್ರೆ ಆದ್ರೆ ಇಷ್ಟು ಹೇಟೆಡ್ ಇರ್ತಾ ಇರ್ಲಿಲ್ಲಲ್ಲ. ಅವಾಗ ನೀವೇನ್ ಯೋಚನೆ ಮಾಡ್ತಿದ್ರಿ ಗೊತ್ತಾ? ಮದರ್
treat me as a daughter, no, but she is not doing like that. ಅಂದ್ರೆ ನಿಮ್ಮ ಅತ್ತೆಯಿಂದ ಸಮ್ ಎಕ್ಸ್ಪೆಕ್ಟೇಷನ್ ಇಸ್ ದೇರ್, That's common alwa. ಕಾಮನ್, ಬಟ್ ಇಟ್ ಇಸ್ ನಾಟ್ ಫುಲ್ಫಿಲ್ಡ್ ಅಲ್ವಾ? ವೈ ಇಟ್ ಇಸ್ ನಾಟ್ ಫುಲ್ಫಿಲ್ಡ್ ಅಂದ್ರೆ ಯು ಆರ್ ಆಲ್ಸೋ ನಾಟ್ ಟ್ರೀಟಿಂಗ್ ಹರ್ ಆಸ್ ಎ ಮದರ್, ಶಿ ಇಸ್ ಆಲ್ಸೋ ನಾಟ್ ಟ್ರೀಟಿಂಗ್ ಯು ಆಸ್ ಎ ಡಾಟರ್. ಅಂಡರ್ಸ್ಟುಡ್? ನೌ ವಿ ವಾಂಟ್ ಫ್ರಮ್ ಅದರ್ಸ್. ಇಲ್ಲಿ ಏನಾಗುತ್ತೆ, ಕರ್ಮ ಸಿದ್ಧಾಂತ ಏನಪ್ಪಾ ಅಂದ್ರೆ ಯು ಗಿವ್. ಅದಕ್ಕೋಸ್ಕರನೇ ಅಲ್ವೇ ಇವಾಗ ಅವ್ರ ಅತ್ತೆ ಕೊಡ್ತಾ ಇದ್ರು ಕೊಡೋರ್ ಕೈ ಮೇಲೆ ಅಂತ ಹೇಳ್ತಾರೆ. ಬೆಳಿಗ್ಗೆ ನನ್ನ ಕೈ ಇಂಜೂರ್ಡ್ ಆಗಿದೆ, ಬಟ್ ಶಿ ಡಿಡ್ಂಟ್ ಆಸ್ಕ್ ಏನಾಗಿದೆ ಅಂತ. Don't want- Even that ನಾನು ಅದನ್ನು ಕೆಲಸ ಮಾಡ್ತಾ ಇದ್ದೆ, ನನಗೆ ಒಂದು ಫೀಲಿಂಗ್ ಬರುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಲ್ವಾ? ನಮ್ಗೆ ಇವಾಗ ಕೆಳಗಡೆ ಬಿದ್ವಿ, ನಾವೇ ಎದ್ದೊಳ್ತೀವಿ, ಅಯ್ಯ ಅವ್ರು ನೋಡ್ತಾ ನಿಂತ್ಕೊಂಡ್ರಲ್ಲ, ಪೆಟ್ಟಾಯ್ತಾ ಅಂತ ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ. ಹೌದು, ದಿಸ್ ಈಸ್ ಎಕ್ಸ್ಪೆಕ್ಟೇಷನ್, ರೈಟಾ? ಅವ್ರು ಕೇಳಿದ್ರು ಅಷ್ಟೇ ನೋವಿರ್ತದೆ, ಕೇಳದೇ ಇದ್ರು ಅಷ್ಟೇ ನೋವಿರ್ತದೆ. ಅಲ್ಲ, ಎಸ್, ಓಕೆ, ಕರೆಕ್ಟ್. ಸಿ ದ ರೀಸನ್ ಐ ಆಮ್ ಟೆಲಿಂಗ್ ಯು, ನೀವು ಕೆಳಗಡೆ ಬಿದ್ರೆ ನೀವೇ ಎದ್ದೊಳ್ತಾ ಇದ್ದೀರಾ, ಹೌದು. ಅವ್ರು ನಿಂತ್ಕೊಂಡು ನೋಡ್ತಾನೆ ಇದಾರಲ್ಲ, ನಮ್ಮ ಹಸ್ಬೆಂಡ್ ಒಂದ್ ಸ್ವಲ್ಪ ಕೈಯಾದ್ರೂ ಕೊಡ್ಬಾರ್ದಾಗಿತ್ತ, ಏನಾಯ್ತು ಅಂತ ಕೇಳಬಾರ್ದಾಗಿತ್ತ. ವಾಟ್ ಈಸ್ ದಟ್ ಯು ವಾಂಟ್? ಎ ಸಿಂಪತಿ, ರೈಟ್? ಕನ್ಸರ್ನ್. ಓಕೆ, ಬಟ್ ಇವಾಗ ಏನ್ ಮಾಡ್ತಾರೆ ಅವರು, ನೀವು ಇದುವರೆಗೂ ಡಾಮಿನೇಟ್ ಮಾಡಿದ್ರಿ ತಾನೆ ಅವ್ರ ಜೊತೆಗೆ, ಇವಳು ಬಿದ್ಲಾ, ಬೀಳಿ ಬಿಡು. ವಾಟ್ ಶಿ ವಿಲ್ ಥಿಂಕ್ ಅಂದ್ರೆ, ದಿಸ್ ಈಸ್ ಮೈ ಚಾನ್ಸ್, ಬೀಳಿ ಬಿಡು, ನಾನು ಯಾಕೆ, ನನಗೇನು ಅವ್ರ ಪ್ರೀತಿಯಿಂದ ಮಾತಾಡ್ಸಿಲ್ಲ. ದಿಸ್ ಈಸ್ ಕಾಲ್ಡ್ ಆಕ್ಷನ್ ಅಂಡ್ ರಿಯಾಕ್ಷನ್ ಚೇಂಜ್. ಅದನ್ನೇ ನಾವು ಪಡೆಯಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗ್ಲೇ ನಾವು ಹಿಂದಿನ ಜನರು ನೋಡಿ ಯಾವಾಗ್ಲೂ ಕೊಡೋಕೆನೆ ಇಷ್ಟಪಡ್ತಾರೆ, ಅವ್ರು ಯಾರಿಂದನೂ ತಗೊಳಕ್ ಇಷ್ಟಪಡಲ್ಲ ಅಲ್ವಾ ಅಕ್ಕವ್ರೆ? ಕರ್ಮದ ಸಿದ್ಧಾಂತದಲ್ಲಿ ಏನ್ ಬರುತ್ತೆ ಅಂದ್ರೆ, ವಾಟ್ ಯು ಗಿವ್ ಇಟ್ ಕಮ್ಸ್ ಬ್ಯಾಕ್. ಓಕೆನಾ? ಇವತ್ತು ಕೊಟ್ಟಿದಿರೋ, ನಿನ್ನೆ ಕೊಟ್ಟಿದಿರೋ, ಹಿಂದಿನ ಜನ್ಮದಲ್ಲಿ ಕೊಟ್ಟಿದಿರೋ, ಯು ಆರ್ ನಾಟ್ ಅವೇರ್, ದೇ ಆರ್ ನಾಟ್ ಅವೇರ್, ಬಟ್ ಇಟ್ ಕಮ್ಸ್ ಇನ್ ಫ್ರಂಟ್ ಆಫ್ ಯು. ಸೊ ಅವ್ರು ಪ್ರಿಫರ್ ಮಾಡೋದು ಯಾವಾಗ್ಲೂ ಕೊಡೋಕೆ ಅಲ್ವಾ? ಆದಷ್ಟು ಅವ್ರು ಒಳ್ಳೆ ಶ್ರೇಷ್ಠ ಕೊಡಬೇಕಾದ್ರೆ ನೀವು ತಗೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಭಗವದ್ಗೀತೆ ಏನ್ ಹೇಳುತ್ತೆ, ಕರ್ಮ ಮಾಡೋದಕ್ಕೆ ಮಾತ್ರ ನೀವು ಅಥಾರಿಟಿ. ಡೋಂಟ್ ಎಕ್ಸ್ಪೆಕ್ಟ್ ವಾಟ್ ಇಟ್ ಹ್ಯಾಸ್ ಟು ಕಮ್, ಇಟ್ ವಿಲ್ ಕಮ್ ಬೈ ಇಟ್ ಸೆಲ್ಫ್. ಓಕೆ, ಇದು ಪ್ರಾಕ್ಟೀಸ್ ಮಾಡಿ, ಇವಾಗ ಪ್ರಯೋಗ ಮಾಡಿ, ದೆನ್ ಯು ವಿಲ್ ಸಿ ಸೋ ಮೆನಿ ವಂಡರ್ಸ್. ಓಕೆ, ಸೊ ಆತ್ಮೀಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕರ್ಮ ಸಿದ್ಧಾಂತದ ಕೆಲವು ಉದಾಹರಣೆಗಳೊಂದಿಗೆ ಬಹಳಷ್ಟು ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಿದ್ದೇವೆ. ಇದರಿಂದ ಬಹಳಷ್ಟು ವಿಚಾರಗಳು ನಿಮಗೆ ತಿಳ್ಕೊಂಡಂಗಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಪುನಃ ಮತ್ತೊಂದು ಸುಂದರವಾದ ವಿಷಯದಿಂದ ಇದೇ ಕರ್ಮ ಸಿದ್ಧಾಂತದ ವಿಷಯವನ್ನು ನಾವು ಮುಂದುವರಿಸುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಂ ಶಾಂತಿ. ಓಂ ಶಾಂತಿ. ಸಹೋದರ ಸಹೋದರಿಯರೇ, ಈ ಹಿಂದೆ ಕಣ್ಣಿನ ಬಗ್ಗೆ ಪ್ಲಸ್ ನಮ್ಮ ಶರೀರದಲ್ಲಿ ಬಾಯಿಯ ದುರ್ವಾಸನೆ ಬಗ್ಗೆ ನಿಮ್ಗೆ ಹೇಳಿಕೊಟ್ಟೆ. ಈಗ ನಮ್ಮಲ್ಲಿ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ನಮ್ಮಲ್ಲಿ ನೆಗಡಿ ಆಗೋದು, ಅಸ್ತಮಾ ಕಾಯಿಲೆನವ್ರಿಗೆ ಬಹಳ ತೊಂದರೆಗಳು ಬರೋದು ಆಗುತ್ತೆ. ಈ ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೆ ಇದಕ್ಕೆ ನೋಸ್ಟ್ರಿಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಬೆಳಿಗ್ಗೆ ಒಂದಾವರ್ತಿ ಈ ನೋಸ್ಟ್ರಿಲ್ ಎಕ್ಸಸೈಸ್ ಮಾಡ್ಕೊಳ್ಳೋದ್ರಿಂದ ಇಂಥ ಕಾಯಿಲೆಯಿಂದ ವಿಮುಕ್ತಿ ಹೊಂದು ನೀವು ಭಾಳ ಆರೋಗ್ಯಕರವಾಗಿರ್ತೀರ. ಇದರ ಜೊತೆಯಲ್ಲಿ ನೋಸ್ಗೆ ಸಂಬಂಧಪಟ್ಟಿದ್ದ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಹೇಳ್ಕೊಡ್ತೀನಿ. ಅದನ್ನು ಸ್ಟೆಮ್ಯುಲೇಟ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಅಸ್ತಮಾಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳು, ಆಗಾಗ ನೆಗಡಿ ಆಗೋವಂಥದ್ದು ತಪ್ಪಿಸಿ ನಮ್ಮ ದೇಹನ ಸುಂದರವಾಗಿ ಮಾಡೋವಂಥದ್ದು ಇವಾಗ ಇವ್ರ ಮೇಲೆ ಪ್ರಯೋಗ ಮಾಡ್ತೀನಿ. ದಯವಿಟ್ಟು ನೋಡಿ, ನೀವೆಲ್ಲ ಇದ್ರಲ್ಲಿ ಮಾಡ್ಕೊಳ್ಳಿ. ಇದನ್ನು ಮಾಡುವಾಗ ಇದು ಯೋಗ ಮಾಸ್ಟ್ರುಗಳು ಮುಂದೆ ಮಾಡೋದ್ರಿಂದ ನೀವೇನಾದರೂ ಇದ್ರಲ್ಲಿ ತಪ್ಪು ಮಾಡ್ತಾಯಿದ್ರೆ ಅವ್ರು ಸರಿ ಮಾಡಿಕೊಡ್ತಾರೆ. ಇದನ್ನು ಡೈಲಿ ನೀವು 2 ರಿಂದ 3 ನಿಮಿಷದ ಕಾಲ ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದೇಹದ ಪರಿಸ್ಥಿತಿ ಭಾಳ ಉತ್ತಮಗೊಂಡು ನಿಮ್ಗೆ ಈ ಕಾಯಿಲೆಗಳಿಂದ ವಿಮುಕ್ತಿ ಹೊಂದಿ ನೀವು ಭಾಳ ಚೆನ್ನಾಗ್ತೀರ. ನಿಧಾನವಾಗಿ 45 ಡಿಗ್ರಿಗೆ ಮುಂದಕ್ಕೆ ಬಾಗಿ ಕತ್ತನ ಆದಷ್ಟು ಹಿಂದಕ್ಕೆ ವಾಲಿಸಿ ಎಲ್ಲ ದಿಕ್ಕುಗಳಲ್ಲಿ ಉಸಿರನ್ನ ಚೆನ್ನಾಗಿ ಹೊರಗಡೆ ಹಾಕ್ತಾ ಹೋಗಿ. ಇನ್ಹೇಲ್ ಕಡೆ ಜಾಸ್ತಿ ಗಮನ ಕೊಡಬೇಡಿ, ಎಕ್ಸೇಲ್ನ ಚೆನ್ನಾಗಿ ಮಾಡಿ.
ಇದರಿಂದ ನಮ್ಮ ಅಸ್ತಮಾ ಕಾಯಿಲೆಗಳೆಲ್ಲ ಹತೋಟಿಗೆ ಬಂದು ನಮ್ಮಲ್ಲಿ ಮೂಗಿನಲ್ಲಿ ಬ್ಲ್ಯಾಕೇಜಸ್ ಹೋಗಿ ಆಗಾಗ ಸೈನಸ್ ಪ್ರಾಬ್ಲಮ್ ಆಗೋನ್ ತಪ್ಪಿಸಿ ಇದು ನಮ್ಮನ್ನು ಚೆನ್ನಾಗಿ ಇಡೋವಂಥದ್ದು ಒಂದು ಸೂಕ್ಷ್ಮವಾದ ನೋಸ್ಟ್ರಿಲ್ ಎಕ್ಸಸೈಸ್. ಬೆಳಿಗ್ಗೆ ಒಂದು ಸರಿ ಇದನ್ನು ಮಾಡ್ಕೊಂಡ್ಬಿಟ್ರೆ ಸದಾ ನೀವು ಆರೋಗ್ಯವಾಗಿರ್ತೀರಾ. ಇವಾಗ ಅಣ್ಣ ಅವ್ರು ನೋಡಿ ಸ್ಟ್ರೈಟಾಗಿ ನಿಂತ್ಕೊತಾ ಇದ್ದಾರೆ. ನಿಂತ್ಕೊಂಡು ಮೂಗಿನ ಪಕ್ಕಕ್ಕೆ ಎರಡು ತೋರ್ ಬೆರಳುಗಳನ್ನ ಎತ್ಕೊಂಡು ಮೂಗಿನ ಮೇಲಿಟ್ಟು ಈ ಥರ ರೊಟೇಷನ್ ಮಾಡ್ತಾರೆ. ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತಾ ಚೆನ್ನಾಗಿ ರೊಟೇಷನ್ ಮಾಡಿ ಪಾಸಿಟಿವ್ನಲ್ಲಿ ನೆಗೆಟಿವ್ನಲ್ಲಿ ರೊಟೇಷನ್ ಮಾಡೋದ್ರಿಂದ ಇಲ್ಲಿ ಮೂಗಿನ ಒಳಗಡೆ ಇರೋವಂಥ ಕಫನ ರಿಲೀಸ್ ಮಾಡಿ ದೇಹ ಭಾಳ ಚೆನ್ನಾಗಾಗತ್ತೆ. ಇವಾಗ ನಿಧಾನವಾಗಿ ಅಣ್ಣ ಅವ್ರು ಏನು ಮಾಡ್ತಾ ಇದ್ದಾರೆ, ಕಾಲಿನ ಕೈಗಳನ್ನ ಹಿಂಭಾಗಕ್ಕೆ ಎತ್ಕೊಂಡೋಗಿ ಎಲ್ಲಿಗೆ ಎಟಗುತ್ತೆ ಅಲ್ಲಿ ಪಾಸಿಟಿವ್ ನೆಗೆಟಿವ್ನಲ್ಲಿ ಈ ಥರ ರೊಟೇಷನ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ನೆಗೆಟಿವ್ನಲ್ಲಿ ಈ ಥರ ರೊಟೇಷನ್ ಚೆನ್ನಾಗಿ ಮಾಡೋದ್ರಿಂದ ನಮ್ಮ ಒಳಗಡೆ ಲಂಗ್ಸ್ ಕೆಪಾಸಿಟಿ ಅಷ್ಟೇ ನೋಡಿ ಹಂಗೆ ರೊಟೇಷನ್ ಮಾಡೋದ್ರಿಂದ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗಿ ದೇಹ ಒಂದು ಉತ್ತಮವಾದ ಲೆವೆಲ್ಗೆ ಹೋಗುತ್ತೆ. ರಿಲ್ಯಾಕ್ಸ್. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ.